ಹರೇ ಕೃಷ್ಣ. ಭಗವದ್ಗೀತಾ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ. ಅಕ್ಷರ ಪರಬ್ರಹ್ಮ ಯೋಗ ಎಂಬ ಹೆಸರಿನ 8ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಲಿದ್ದೇವೆ. ಈ ಅಧ್ಯಾಯವನ್ನು ಭಗವತ್ ಪ್ರಾಪ್ತಿ ಎಂದು ಕರೆಯುತ್ತಾರೆ. 7ನೇ ಅಧ್ಯಾಯದ ಕೊನೆಗೆ ಭಗವಂತನು ಬ್ರಹ್ಮ, ಅಧ್ಯಾತ್ಮ, ಕರ್ಮ, ಅಧಿಭೂತ, ಅಧಿದೈವ, ಅಧಿಯಜ್ಞ ಮತ್ತು ಮರಣಕಾಲದಲ್ಲಿ ಭಗವಂತನನ್ನು ನೆನೆಯುವುದು ಹೇಗೆ ಈ ಕುರಿತಾಗಿ ಕೆಲವೊಂದು ವಿಚಾರಗಳನ್ನು ಅರ್ಜುನನಿಗೆ ತಿಳಿಸುತ್ತಾನೆ. ಇದರ ಕುರಿತಾಗಿ ಇನ್ನೂ ಹೆಚ್ಚು ತಿಳಿದುಕೊಳ್ಳಲು ಅರ್ಜುನನು ಕೇಳುವಂತಹ ಪ್ರಶ್ನೆಯ ಜೊತೆಗೆ ಈ 8ನೇ ಅಧ್ಯಾಯವು ಪ್ರಾರಂಭವಾಗುತ್ತಿದೆ. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಅನುವಾದ: ಅರ್ಜುನನು ಹೀಗೆ ಪ್ರಶ್ನಿಸಿದನು: ಪ್ರಭುವೇ, ಪರಮಪುರುಷನೇ, ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಹಿಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು? ದಯೆಯಿಟ್ಟು ಇದನ್ನು ನನಗೆ ವಿವರಿಸು. ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಅನುವಾದ: ಮಧುಸೂದನನೇ, ಯಜ್ಞದ ಪ್ರಭು ಯಾರು? ಅವನು ದೇಹದಲ್ಲಿ ವಾಸಿಸುವುದು ಹೇಗೆ? ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ? ಈ 8ನೇ ಅಧ್ಯಾಯವು ಅರ್ಜುನನ 8 ಪ್ರಶ್ನೆಗಳೊಂದಿಗೆ ಪ್ರಾರಂಭವಾಗುತ್ತಿದೆ. ಇಲ್ಲಿ 7 ವಿಷಯಗಳ ಕುರಿತಾಗಿ ಭಗವಂತನು ಮುಂದಿನ 2 ಶ್ಲೋಕಗಳಲ್ಲಿ ಉತ್ತರವನ್ನು ನೀಡುತ್ತಾನೆ. ಕೊನೆಯದಾದಂತಹ ಪ್ರಶ್ನೆ ಅಂದರೆ ಮರಣಕಾಲದಲ್ಲಿ ಭಗವಂತನನ್ನು ನೆನೆಯುವುದು ಹೇಗೆ ಎಂಬಂತಹ ಪ್ರಶ್ನೆಗೆ ಭಗವಂತನು ಈ ಇಡೀ ಅಧ್ಯಾಯದಲ್ಲಿ ಉತ್ತರವನ್ನು ಕೊಡುತ್ತಿದ್ದಾನೆ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಜ್ಞಿತಃ. ಅನುವಾದ: ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು: ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನ್ ಎಂದು ಹೆಸರು. ಅವನ ನಿತ್ಯ ಸ್ವಭಾವವನ್ನು ಅಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಅಧಿಭೂತಂ ಕ್ಷರೋಭಾವ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂವರ. ಅನುವಾದ: ಶರೀರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಅಧಿಭೂತ ಎಂದು ಹೆಸರು. ಸೂರ್ಯಚಂದ್ರರಂತಹ ದೇವತೆಗಳನ್ನು ಒಳಗೊಳ್ಳುವ ಭಗವಂತನ ವಿರಾಟ್ ರೂಪಕ್ಕೆ ಅಧಿದೈವ ಎಂದು ಹೆಸರು. ಎಲ್ಲ ಶರೀರಧಾರಿಗಳ ಹೃದಯಗಳಲ್ಲಿ ಪರಮಾತ್ಮನಿಂದ ಪ್ರತಿನಿಧಿತನಾದ ನನಗೆ, ಪರಮಪ್ರಭುವಿಗೆ ಅಧಿಯಜ್ಞ, ಯಜ್ಞದ ಪ್ರಭು ಎಂದು ಹೆಸರು. ಭಗವಾನ್ ಶ್ರೀಕೃಷ್ಣನು 2ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ತಿಳಿಸಿರುವಂತೆ ಭೌತಿಕ ಶರೀರವು ಜೀವಾತ್ಮನನ್ನು ಆವರಿಸಿದೆ. ಈ ಜೀವಾತ್ಮನು ಅವಿನಾಶಿಯಾದವನು. ಶರೀರವು ನಾಶವಾಗತಕ್ಕದ್ದು. ಪಂಚಭೂತಗಳಿಂದ ಬಂದಂತಹ ಶರೀರ ಮತ್ತೆ ಪಂಚಮಹಾಭೂತಗಳಲ್ಲಿ ಒಂದಾಗುತ್ತದೆ. ಆದರೆ ಜೀವಾತ್ಮನು ನಿರಂತರವಾಗಿ ಅಸ್ತಿತ್ವವನ್ನು ಹೊಂದಿರುವವನು. ಈ ಜೀವಾತ್ಮನನ್ನೇ ಇಲ್ಲಿ ಬ್ರಹ್ಮ ಎಂದು ಕರೆದಿದ್ದಾರೆ. ಜೀವಿಯು ಅವಿನಾಶಿಯಾದವನು. ಅವನನ್ನು ಅಕ್ಷರ ಎಂದು ಕರೆಯುತ್ತಾರೆ. ಆತನು ಭೌತಿಕ ಶರೀರದಿಂದ ಭಿನ್ನನಾಗಿದ್ದಾನೆ ಮತ್ತು ಯಾವತ್ತೂ ನಾಶವನ್ನು ಹೊಂದುವುದಿಲ್ಲ. ಇಲ್ಲಿ ಜೀವಿಯನ್ನು ಬ್ರಹ್ಮ ಎಂದು ಕರೆದರೆ ಭಗವಂತನನ್ನು ಪರಬ್ರಹ್ಮ ಎಂದು ಕರೆಯಲಾಗುತ್ತದೆ. ಅವಿನಾಶಿಯಾದಂತಹ ಜೀವಾತ್ಮನ ನಿತ್ಯ ಸ್ವಭಾವವನ್ನು ಅಧ್ಯಾತ್ಮ ಎಂದು ಕರೆದಿದ್ದಾರೆ. ಭೌತಿಕ ಶರೀರವನ್ನು ಪಡೆದಂತಹ ಜೀವಿಯು ತಾನು ಮಾಡುವಂತಹ ಅನೇಕ ಕೆಲಸಗಳಿಂದಾಗಿ ಬಂಧನದಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಫಲದ ಅಪೇಕ್ಷೆಯನ್ನು ಇಟ್ಟುಕೊಂಡು ಮಾಡುವಂತಹ ಈ ಕೆಲಸಗಳನ್ನೇ ಕರ್ಮ ಎಂದು ಕರೆಯುತ್ತಾರೆ. ಈ ಕರ್ಮದ ಆಧಾರದ ಮೇಲೆಯೇ ಆತನು ತನ್ನ ಮುಂದಿನ ಶರೀರವನ್ನು ಸಿದ್ಧಪಡಿಸಿಕೊಳ್ಳುತ್ತಾನೆ. ಹೀಗೆ ಜೀವಿಯು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಪ್ರಯಾಣವನ್ನು ಬೆಳೆಸುತ್ತಾನೆ. ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಈ
ಪಂಚಮಹಾಭೂತಗಳಿಂದ ಆಗಿರುವಂತಹ ಈ ಪ್ರಕೃತಿಯನ್ನೇ ಅಧಿಭೂತ ಎಂದು ಕರೆದಿದ್ದಾರೆ. ನಾವು ಪಡೆದಿರುವಂತಹ ಈ ಶರೀರ ಮತ್ತು ಈ ಸಮಸ್ತ ಪ್ರಪಂಚ ಇದೆಲ್ಲವನ್ನು ಕೂಡ ಅಧಿಭೂತ ಎಂದೇ ಕರೆಯುತ್ತಾರೆ. ಎಲ್ಲ ದೇವತೆಗಳು ಮತ್ತು ಅವರು ವಾಸಿಸುವಂತಹ ಗ್ರಹಗಳನ್ನು ಒಳಗೊಂಡಂತಹ ಭಗವಂತನ ವಿರಾಟ್ ರೂಪವನ್ನೇ ಅಧಿದೈವ ಎಂದು ಕರೆಯುತ್ತಾರೆ. ಪ್ರತಿಯೊಂದು ಜೀವಿಯ ಹೃದಯದಲ್ಲೂ ವಾಸವಾಗಿರುವ ಪರಮಾತ್ಮನನ್ನೇ ಅಧಿಯಜ್ಞ ಎಂದು ಕರೆಯುತ್ತಾರೆ. ಆತನು ಎಲ್ಲ ಯಜ್ಞಗಳ ಭೋಕ್ತಾರನಾಗಿದ್ದಾನೆ. ಪರಮಾತ್ಮನು ಜೀವಿಗಳ ಹೃದಯದಲ್ಲಿ ವಾಸವಾಗಿದ್ದಾನೆ ಮತ್ತು ಜೀವಿಯು ಮಾಡುವಂತಹ ಪ್ರತಿಯೊಂದು ಕಾರ್ಯವನ್ನು ಕೂಡ ಆತನು ವೀಕ್ಷಿಸುತ್ತಿದ್ದಾನೆ. ಆತನ ಅನುಮತಿ ಇಲ್ಲದೆ ಜೀವಿಯು ಯಾವ ಕಾರ್ಯವನ್ನೂ ಮಾಡಲಾರ. ಈ ರೀತಿ ಭಗವಂತನು ಮೊದಲ 7 ವಿಷಯಗಳ ಕುರಿತಾಗಿ ಇಲ್ಲಿ ತಿಳಿಸಿಕೊಡುತ್ತಿದ್ದಾನೆ. ಜೀವಿಯು ಶರೀರತ್ಯಾಗವನ್ನು ಮಾಡುವಾಗ ಯಾವ ರೀತಿಯಾದಂತಹ ಮನಸ್ಥಿತಿಯನ್ನು ಹೊಂದಿರುತ್ತಾನೆ ಎಂಬುದು ಬಹಳ ಮುಖ್ಯ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಾ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಅನುವಾದ: ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ಜೀವಿಯು ಮನುಷ್ಯ ಶರೀರವನ್ನು ಪಡೆದ ಮೇಲೆ ತನ್ನ ಬಾಲ್ಯದಿಂದಲೇ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು. ಸಾಯುವ ಸಮಯದಲ್ಲಿ ಭಗವಂತನ ನೆನಪು ಆಗಬೇಕಾದರೆ ಜೀವನ ಪೂರ್ತಿ ನಾವು ಭಕ್ತಿಯನ್ನು ಮಾಡಿರಬೇಕು. ಆದುದರಿಂದ ಸದಾಕಾಲವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಮಹಾಮಂತ್ರವನ್ನು ಜಪಿಸಬೇಕು. ಇದನ್ನೇ ಶ್ರೀ ಚೈತನ್ಯ ಮಹಾಪ್ರಭುಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವಭಾವಿತಃ. ಅನುವಾದ: ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಮನುಷ್ಯನಾದವನು ಯೋಗ್ಯವಾದಂತಹ ಮನಸ್ಥಿತಿಯಲ್ಲಿ ಸಾಯುವುದು ಹೇಗೆ ಎಂಬಂತಹ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ನೀಡಲಾಗಿದೆ. ಭರತ ಮಹಾರಾಜನು ಒಬ್ಬ ಶ್ರೇಷ್ಠ ವ್ಯಕ್ತಿ. ಆದರೆ ತನ್ನ ಅಂತ್ಯಕಾಲದಲ್ಲಿ ಅವನು ಒಂದು ಜಿಂಕೆಯನ್ನು ಕುರಿತು ಯೋಚಿಸಿದನು. ಇದರಿಂದಾಗಿ ಮುಂದಿನ ಜನ್ಮದಲ್ಲಿ ಒಂದು ಜಿಂಕೆಯ ಶರೀರವನ್ನು ಆತನು ಪಡೆದನು. ಭಗವಂತನ ಅನುಗ್ರಹದಿಂದಾಗಿ ಆತನಿಗೆ ಹಿಂದಿನ ಜನ್ಮದ ನೆನಪು ಇತ್ತು. ಹೀಗಾಗಿ ಜಿಂಕೆಯ ಶರೀರದಲ್ಲಿ ಇದ್ದರೂ ಕೂಡ ಆತನು ತನ್ನ ಭಕ್ತಿ ಸೇವೆಯನ್ನು ಮುಂದುವರಿಸಿದನು. ಭಕ್ತರ ಸಂಘದಲ್ಲೇ ಆ ಜಿಂಕೆಯು ತನ್ನ ಜೀವನವನ್ನು ನಡೆಸುತ್ತಿತ್ತು. ಮನುಷ್ಯನಿಗೆ ತನ್ನ ಜೀವಿತ ಕಾಲದಲ್ಲಿ ಬಂದ ಯೋಚನೆಗಳು ಒಟ್ಟಾಗಿ ಸಾವಿನ ಕ್ಷಣದಲ್ಲಿ ಅವನ ಯೋಚನೆಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಆದುದರಿಂದ ಈ ಜನ್ಮವು ಮುಂದಿನ ಜನ್ಮವನ್ನು ಸೃಷ್ಟಿಸುತ್ತದೆ. ಈ ಜನ್ಮದಲ್ಲಿ ವ್ಯಕ್ತಿಯು ಸತ್ವಗುಣದಲ್ಲಿ ಬಾಳಿದರೆ ಮತ್ತು ಸದಾ ಕೃಷ್ಣನ ಚಿಂತನೆ ಮಾಡಿದರೆ ತನ್ನ ಅಂತ್ಯಕಾಲದಲ್ಲಿ ಕೃಷ್ಣನನ್ನು ಸ್ಮರಿಸುವುದು ಸಾಧ್ಯವಾಗುತ್ತದೆ. ಇದರಿಂದ ಅವನಿಗೆ ಕೃಷ್ಣನ ದಿವ್ಯ ಭಾವಕ್ಕೆ ಸಾಗಿ ಹೋಗಲು ನೆರವಾಗುತ್ತದೆ. ಮನುಷ್ಯನು ಕೃಷ್ಣನ ಸೇವೆಯಲ್ಲಿ ಅಲೌಕಿಕವಾಗಿ ತನ್ಮಯನಾಗಿದ್ದರೆ ಅವನ ಮುಂದಿನ ಜನ್ಮದ ಶರೀರವು ಆಧ್ಯಾತ್ಮಿಕವಾಗಿರುತ್ತದೆ. ಈ ಜನ್ಮದ ಅಂತ್ಯದಲ್ಲಿ ತನ್ನ ಭಾವವನ್ನು ಯಶಸ್ವಿಯಾಗಿ ಬದಲಾವಣೆ ಮಾಡಲು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಸಂಕೀರ್ತನೆ ಮಾಡುವುದೇ ಅತ್ಯುತ್ತಮ ಪ್ರಕ್ರಿಯೆ. ಇಲ್ಲಿ ಭಗವಂತನು ಅರ್ಜುನನಿಗೆ ಕೇವಲ ಭಗವಂತನ ಸ್ಮರಣೆಯನ್ನು ಮಾಡಲು ಮಾತ್ರ ಹೇಳುತ್ತಿಲ್ಲ, ಬದಲಾಗಿ ಜೊತೆಗೆ ಆತನು ಯುದ್ಧವನ್ನೂ ಮಾಡಬೇಕು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುತ್ತಿದ್ದಾನೆ. ಅಂದರೆ ವ್ಯಕ್ತಿಯು ತನ್ನ ಕರ್ಮವನ್ನು ಮಾಡಬೇಕು, ಜೊತೆಗೆ ಭಗವಂತನನ್ನೂ ನೆನೆಯಬೇಕು. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರಯುಧ್ಯ ಚ ಮಯ್ಯರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯಃ. ಅನುವಾದ: ಆದುದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಅದೇ ಕಾಲದಲ್ಲಿ
ಯುದ್ಧ ಮಾಡುವ ನಿನ್ನ ವಿಧಿತ ಕರ್ತವ್ಯವನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ. ಪ್ರಾಪಂಚಿಕವಾದಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವ ಎಲ್ಲ ಜನರಿಗೆ ಅರ್ಜುನನು ಒಂದು ಉತ್ತಮ ಉದಾಹರಣೆ. ವ್ಯಕ್ತಿಯು ತನ್ನ ವಿಧಿತ ಕರ್ತವ್ಯಗಳನ್ನಾಗಲಿ ಕಾರ್ಯಕ್ರಮಗಳನ್ನಾಗಲಿ ಬಿಟ್ಟು ಬಿಡಬೇಕೆಂದು ಭಗವಂತನು ಇಲ್ಲಿ ಹೇಳುವುದಿಲ್ಲ. ಅವುಗಳನ್ನು ಮುಂದುವರಿಸುತ್ತಲೇ ಹರೇ ಕೃಷ್ಣ ಮಹಾಮಂತ್ರವನ್ನು ಸಂಕೀರ್ತನೆ ಮಾಡಬಹುದು. ಇದು ವ್ಯಕ್ತಿಯನ್ನು ಐಹಿಕ ಸೋಂಕಿನಿಂದ ದೂರ ಮಾಡುತ್ತದೆ. ಆದರೆ ಸದಾಕಾಲವೂ ಕೃಷ್ಣನ ಚಿಂತನೆ ಮಾಡುವುದು ಸುಲಭದ ಮಾತಲ್ಲ. ಇದನ್ನು ಹೇಗೆ ಸಾಧಿಸಬಹುದು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.